ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯಿಂದ ಸೊರಟೂರಿನಲ್ಲಿ ರೈತ ಹುತಾತ್ಮ ದಿನಾಚರಣೆ. ಹೌದು, ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ 36ನೇ ರೈತ ಹುತಾತ್ಮರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದ ಹಾಗೂ 2008 ರೈತ ಕಲ್ಯಾಣತ್ವ ಮಾಡಿದ ಸರ್ದಾರರಾದ BT ಚಂದ್ರಶೇಖರ್ ಮಾತನಾಡಿ, ರೈತರಿಗೆ ಆಗುವ ಅನ್ಯಾಯ, ಮೋಸ ಮತ್ತು ರೈತರ ಕಷ್ಟಗಳಿಗೆ ಸರ್ಕಾರಗಳು ಸ್ಪಂದಿಸದ ಕಾರಣ ರೈತರಿಗೆ ಸರಿಯಾದ ಬೆಂಬಲ ಬೆಲೆ, ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಸಂಕಷ್ಟಕ್ಕೆ ರೈತರಿಗೆ ಸೂಕ್ತವಾದ ಪರಿಹಾರ ಮತ್ತು ಬೆಳೆ ವಿಮೆ, ಸರ್ಕಾರದಿಂದ ಸಿಗಬೇಕಾದಂಥ ಸಬ್ಸಿಡಿ ಮತ್ತು ಸೂಕ್ತವಾದ ಸಾಲಗಳು ಹೀಗೆ ಹಲವು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸದ ಕಾರಣ ಸರ್ಕಾರಗಳನ್ನು ತರಾಟೆಗೆ ತೆಗೆದುಕೊಂಡರು. ಹಾಗೂ ರೈತರ ಸಾಲ ಮಾಡಿ ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದ ಕಾರಣ ರೈತರು ಸಾಲ ತೀರಿಸಲಾಗದೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಆ ಸಮಯದಲ್ಲಿ ರೈತರಿಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗುವುದಿಲ್ಲ. ರೈತರು ಈ ದೇಶಕ್ಕೆ ಅನ್ನ ಕೊಡುವ ಅನ್ನದಾತ, ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳುತ್ತಾರೆ. ಆದರೆ ಸರ್ಕಾರಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ರೈತರನ್ನ ಕೇವಲವಾಗಿ ನೋಡುತ್ತಾರೆ. ಜೊತೆಗೆ ಸಂಕಷ್ಟದ ಕಾಲದಲ್ಲಿ ರೈತರಿಗೆ ಸರಿಯಾದ ರೀತಿಯಲ್ಲಿ ನೆರವು ಸಿಗುವುದಿಲ್ಲ ಎಂದು ರೈತರ ಸಮಸ್ಯೆಗಳನ್ನು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಸರ್ಕಾರದ ವೈಫಲ್ಯಗಳನ್ನು ಕಂಡು ರೈತ ಸಂಘಟನೆಗಳು, ರೈತರು ಸೇರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಮಯದಲ್ಲಿ ಲಾಠಿ ಚಾರ್ಜ್ ಆದಂತ ದಾಳಿ ಮಾಡಿ ಎಷ್ಟೋ ರೈತರು ಸಾವನ್ನಪ್ಪಿದರು. ಆದರೆ ಆ ಸಮಯದಲ್ಲಿ ಸರ್ಕಾರಗಳಾಗಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ ರೈತರ ಸಾವುಗಳಿಗೆ ಸಾಂತ್ವನ, ಗೌರವದ ಜೊತೆಗೆ ನೆರವು ಸಿಗಲಿಲ್ಲ ಎಂದು ಸರ್ಕಾರಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪರಶುರಾಮ್ ಉಪ್ಪಾರ್ ಹಾಗೂ ಹಿರಿಯ ರೈತ ಮುಖಂಡರುಗಳು, ಗ್ರಾಮದ ಹಿರಿಯ ನಾಗರಿಕರು, ರೈತರು ಹಾಗೂ ರೈತ ಹುತಾತ್ಮರ ಕುಟುಂಬದವರು ಮತ್ತು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದುರ್ಗೇಶ್ ಎಂ ಬೈರಮ್ಮನವರ್, ಸ್ಟೇಟ್ ಮಾನಿಟರ್ ನ್ಯೂಸ್, ಗದಗ. ₹1,00,000 ನನ್ನ ತಾಯಿಯ ಪಾದದ ಮುಂದೆ ನಾನು ಕೊಡುವಂಥದ್ದು ಏನಲ್ಲ. ಅದು ನನ್ನ ತಾಯಿ ನೋವಲ್ಲಿದ್ದಾಳೆ. ನಮ್ಮ ಅಣ್ಣನಿಗೆ ಒಂದು ಮನೆ ಬೇಕು, ನಮ್ಮ ಅಣ್ಣ ಮನೆ ಕಟ್ಟಲಿಕ್ಕೋಸ್ಕರ ನಾನು ಕೊಡ್ತೀನಿ. ಇದರಲ್ಲಿ ಯಾವುದು ರಾಜಕೀಯ ಇಲ್ಲ. ಇಷ್ಟ ಹೇಳಿ, ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಗೆ, ಕರ್ನಾಟಕದಲ್ಲಿರುವಂತಹ ಎಲ್ಲ ಸಂಘಟನೆ